ಎಷ್ಟೇ ಮಳೆ ಬಂದರೂ ನಮ್ಮ ಟಿಪ್ಟೂರ್ ಜನ 2 ದಿನ ಡಿಜೆ ಮುಂದೆ ಸ್ಟೆಪ್ ಹಾಕೋದು ಮಾತ್ರ ನಿಲ್ಸಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ನಿನ್ನೆ ಕಲ್ಪೋತ್ಸವದಿಂದ ಶುರು ಮಾಡ್ಕೋತಾ ಇದ್ದೀನಿ. ನಿನ್ನೆನೆ ಮೆನ್ಷನ್ ಮಾಡಿದ ಹಾಗೆ ಅನುಶ್ರೀ ಮೇಡಮ್ ಅವರೇನೆ ಆಂಕರಿಂಗ್ ನ ಶುರು ಮಾಡ್ಕೊಂಡ್ರು. ಅದಾದ್ಮೇಲೆ ರಾಘು, ಜಗಪ್ಪ ಹಾಗೆ ಹುಲಿ ಕಾರ್ತಿಕ್ ಅವರಿಂದ ಕಾಮಿಡಿ ಸ್ಕಿಟ್ ಕೂಡ ಶುರು ಆಯ್ತು. ಮೊದಲನೇ ಸ್ಕಿಟ್ಟಲ್ಲಿ ಅಂತೂ ಹೊಟ್ಟೆ ನೋವು ಬರೋ ತನಕನೂ ನಕ್ಬಿಟ್ಟಿದೀವಿ, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಸಿಂಗಿಂಗು ಡ್ಯಾನ್ಸಿಂಗು ಅಂತ ಹೇಳಿ ಕೊನೆಗೆ 3ನೇ ದಿವಸಕ್ಕೆ ಕಲ್ಪೋತ್ಸವನ ಕಂಪ್ಲೀಟ್ ಮಾಡಿದಾಯ್ತು. ಇನ್ನ ಈ 3 ದಿನ ತಿಪ್ಟೂರಲ್ಲಿ ಕಲ್ಪೋತ್ಸವ ಅಂತ ಏನು ನಡೀತೋ ಕಂಪ್ಲೀಟ್ ಆಗಿ ನಮ್ಮ ತಿಪ್ಟೂರಿನ ಜನ ಆಗಿರ್ಬೋದು, ನಾವುಗಳಾಗಿರ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ಹಾಗೇನೆ ಈ ಫಂಕ್ಷನ್ ಏನೋ ಒಂಥರ ಮನ್ಸಿಗೆ ಹತ್ರವಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಈ ಫಂಕ್ಷನ್ಗಳ ಹಿಂದೆ ಯಾರ್ದೆಲ್ಲ ಶ್ರಮ ಇದೆಯೋ ಅವ್ರನ್ನ ಖಂಡಿತವಾಗ್ಲೂ ನಾವುಗಳೆಲ್ಲ ಸೇರಿ ಅಪ್ರಿಸಿಯೇಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಹಾಗೆ ಲೈಟಿಂಗ್ಸು ಅಷ್ಟೇನೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಡಿಫ್ರೆಂಟ್ ಆಗಿ ಇದೆ. ಯಾವ ಕಡೆ ನೋಡಿದ್ರು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೇನೆ ಎಲ್ಲಾ ಪೊಲೀಸ್ ಅವ್ರನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿ ಹೇಳಲೇಬೇಕು, ಯಾಕಂದ್ರೆ ಇಷ್ಟು ಕ್ರೌಡ್ ನ 3 ದಿವಸದಿಂದ ಮ್ಯಾನೇಜ್ ಮಾಡಿ ಇನ್ನೂ 2 ದಿನ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಹಾಗೆ ಚೆನ್ನಾಗಿ ಮ್ಯಾನೇಜ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಇಲ್ಲಿ ಅಪ್ರಿಸಿಯೇಟ್ ಮಾಡಲೇಬೇಕು. ಇನ್ನು ಶನಿವಾರ ಸಂಜೆಯಿಂದನೇ ಡಿಜೆ ಆರ್ಭಟ ಶುರುವಾಗಿ ಹೋಗಿತ್ತು. ಎಕ್ಸಿಬಿಷನ್ ನೋಡ್ಲಿಕ್ಕೆ ಸಕ್ಕತ್ತಾಗಿತ್ತು. ಅದ್ರ ಮಧ್ಯೆ ಈ ವರುಣ ಸಾಹೇಬ್ರು ಬೇರೆ ಎಂಟ್ರಿ ಕೊಟ್ಟೇ ಬಿಟ್ರು. ಪಾಪ ಜನಗಳಿಗೆ ಜಾಗ ಸಿಗದಲೆ ಅಲ್ಲೊಬ್ರು ಇಲ್ಲೊಬ್ರು ಅಂತ ಪರದಾಡ್ತಿದ್ರು. ಆದ್ರೆ ಜಾತ್ರೆಯಲ್ಲಿ ವೈಬ್ ಮಾಡೋದು ಮಾತ್ರ ಕಮ್ಮಿ ಆಗೇ ಇರ್ಲಿಲ್ಲ. ಮಳೆ ನಿಲ್ತಿತ್ತು ಮತ್ತೆ ಬರ್ತಿತ್ತು. ಪಾಪ ಪರದಾಟ ಮಾತ್ರ ಎಲ್ಲೂ ಕಮ್ಮಿ ಆಗ್ತಾ ಇರ್ಲಿಲ್ಲ. ಹಂಗೆ ಜನಗಳು ಓಡಾಡ್ತಾನೆ ಇದ್ರು. ಏನಂದ್ರು ಕೂಡ ಎಷ್ಟೇ ಮಳೆ ಬಂದ್ರು ನಮ್ ಟಿಪ್ಟೂರ್ ಜನ 2 ದಿನ ಡಿಜೆ ಮುಂದೆ ಸ್ಟೆಪ್ ಹಾಕೋದ್ ಮಾತ್ರ ನಿಲ್ಸಲ್ಲ. ಇಷ್ಟ ಚೆನ್ನಾಗಿ ಕುಣಿಯೋದ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ ಕ್ಯಾರೆಕ್ತಾನೆ ಮನ್ಸ್ ಬರುತ್ತೆ ಹೇಳ್ರಿ. ಆಂಟಿ ಅಂಕಲ್ ಇಂದ ಚಿಕ್ಕವರಿಂದ ದೊಡ್ಡವರವರೆಗೂ ಅಜ್ಜಿ ತಾತರಿಂದ ಎಲ್ಲಾರು ಸ್ಟೆಪ್ ಹಾಕ್ತಾನೆ ಇರೋದು, ಕೋಣಿತಾ ಇರೋದೆ, ಕುಪ್ಪಳಿಸ್ತಾ ಇರೋದೆ. ಇನ್ನೇನ್ ನಮ್ ಕೈ ಕಾಲ್ ನಿಲ್ತವ, ನಾವು 4 ಸ್ಟೆಪ್ ಹಾಕದೆ. ಇನ್ನ ನೀವು ಕೂಡ ಮನೆಯಲ್ಲಿದ್ರೆ ಮಿಸ್ ಮಾಡ್ಕೋತೀರಾ. ಸಂಡೇ ಒಂದಿನ ಇದೆ, ನೀವು ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.